ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಬಜಾಜ್ ಫೈನಾನ್ಸ್ ಕಂಪ್ನಿದ ರಿಸಲ್ಟ್ಸ್ ಇವತ್ತು ಸಾಯಂಕಾಲ ಅನೌನ್ಸ್ ಆಗಿತ್ತು. ಅದರ ಬಗ್ಗೆ ಒಂದು ಅಪ್ಡೇಟು, ಸೊ ದಟ್ ಆ ಕಂಪ್ನಿದ ಫಂಡಮೆಂಟಲ್ಸ್ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಕ್ಟೋಬರ್ ಟು ಡಿಸೆಂಬರ್ 2021 ಟೋಟಲ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ 8,536 ಕ್ರೋರ್ಸ್ ಇತ್ತು. ಅಕ್ಟೋಬರ್ ಟು ಡಿಸೆಂಬರ್ 2022 10,784 ಕ್ರೋರ್ಸ್ ಆಗಿದೆ, 26% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 2,125 ಕ್ರೋರ್ಸಿಂದ 2,973 ಕ್ರೋರ್ಸ್ ಆಗಿದೆ, 40% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜು 0.78% ಇಂದ 0.41% ಆಗಿದೆ. ಸೊ ಗುಡ್ ಇಂಪ್ರೂವ್ಮೆಂಟು ರೆವೆನ್ಯೂಯಲ್ಲೂ, ನೆಟ್ ಪ್ರಾಫಿಟಲ್ಲೂ ಹಾಗೂ ನೆಟ್ NPA ಪರ್ಸೆಂಟೇಜು ಕಮ್ಮಿ ಆಗಿದೆ. ಬಜಾಜ್ ಫೈನಾನ್ಸ್ ಲಾಸ್ಟ್ 5 ಕ್ವಾರ್ಟರ್ಸ್ ಹಾಕಿದ್ದೀನಿ. ಟೋಟಲ್ ರೆವೆನ್ಯೂ 8,536 ಮತ್ತು 8,627 ಕ್ರೋರ್ಸ್ ಮತ್ತು 9,281 ಕ್ರೋರ್ಸ್ ಮತ್ತು 9,968 ಕ್ರೋರ್ಸ್ ಹಾಗೂ 10,784 ಕೋಟಿ ಆಗಿದೆ. ಸೊ ಗ್ರ್ಯಾಜುಯಲ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ನೆಟ್ ಪ್ರಾಫಿಟ್ಟು 2,125 ಕ್ರೋರ್ಸ್, 2,420 ಕ್ರೋರ್ಸ್, 2,596 ಕ್ರೋರ್ಸ್, 2,781 ಕ್ರೋರ್ಸ್ ಹಾಗೂ 2,973 ಕ್ರೋರ್ಸ್ ಆಗಿದೆ. ಈ ನೆಟ್ ಪ್ರಾಫಿಟ್ ಗ್ರೋತು ಚೆನ್ನಾಗಿದೆ. ಬಜಾಜ್ ಫೈನಾನ್ಸದು ಬೇರೆ ಪ್ಯಾರಾಮೀಟರ್ಸ್ ಓದ್ತಾ ಇದ್ದೀನಿ. ಆಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಡಿಸೆಂಬರ್ 2021 1,81,250 ಕ್ರೋರ್ಸ್ ಇತ್ತು. ಡಿಸೆಂಬರ್ 2022 ಎಂಡಿಂಗಲ್ಲಿ 2,30,842 ಕ್ರೋರ್ಸ್ ಆಗಿದೆ, 27% ಜಾಸ್ತಿ ಆಗಿದೆ. ಕಸ್ಟಮರ್ ಬೇಸು 5.53 ಕ್ರೋರ್ಸ್ ಇತ್ತು, ಈಗ 6.6 ಕ್ರೋರ್ಸ್ ಆಗಿದೆ, 19% ಜಾಸ್ತಿ ಆಗಿದೆ. ಡೆಪಾಸಿಟ್ಸ್ 41% ಜಾಸ್ತಿ ಆಗಿದೆ, 30,481 ಕ್ರೋರ್ಸಿಂದ 42,984 ಕ್ರೋರ್ಸ್ ಆಗಿದೆ. ಇದು ಗುಡ್ ಪರ್ಫಾರ್ಮೆನ್ಸ್ ಬಜಾಜ್ ಫೈನಾನ್ಸದು. ಈ ಕ್ವಾರ್ಟರಲ್ಲಿ ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ತಕ್ಕಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಅವರ ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ಇನ್ಕ್ರೀಸ್ ಆಗಿದೆ ಕಸ್ಟಮರ್ಸು 31.4 ಲ್ಯಾಕ್ಸ್ ಈ ಕ್ವಾರ್ಟರಲ್ಲಿ. ಕೆಲವು ದಿನ ಹಿಂದೆನೇ ನಿಮಗೆ ನೆನಪಿರ್ಬೋದು, ಬಜಾಜ್ ಫೈನಾನ್ಸದು ಬಿಸ್ನೆಸ್ ಅಪ್ಡೇಟ್ ಮಾಡಿದ್ರು. ಆವಾಗ ಶೇರ್ಸ್ ತುಂಬ ಬಿದ್ದಿತ್ತು, ಯಾಕಂದರೆ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟು ಅಷ್ಟು ಲೆವೆಲಲ್ಲಿ ಗ್ರೋತ್ ಆಗಿಲ್ಲ ಕಂಪೇರ್ ಟು ಪ್ರೀವಿಯಸ್ ಕ್ವಾರ್ಟರ್, ಲೋವರ್ ದನ್ ಎಕ್ಸ್ಪೆಕ್ಟೆಡ್ ಗ್ರೋತ್ ಇತ್ತಂತ. ಈಗ ನೋಡಬೇಕಾದ್ರೆ ಏನಂದರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಮೇಲೆ ಮಂಡೇ ಹೇಗೆ ಈ ಶೇರ್ಸ್ ರಿಯಾಕ್ಟ್ ಆಗುತ್ತಂತ. ಆಲ್ರೆಡಿ ಮಾರ್ಕೆಟ್ ವೀಕ್ನೆಸ್ ಇದೆ. ಸೊ ಈ ರಿಸಲ್ಟ್ಸು ಚೆನ್ನಾಗಿದ್ರು ಹೇಗೆ ಪರ್ಫಾರ್ಮೆನ್ಸ್ ಬಜಾಜ್ ಫೈನಾನ್ಸ್ ಶೇರ್ಸ್ ಇರುತ್ತೆ ಅಂತ ಗೊತ್ತಿಲ್ಲ. ಬಜಾಜ್ ಫೈನಾನ್ಸ್ ಶೇರ್ಸು ಲಾಸ್ಟ್ 1 ಇಯರಲ್ಲಿ 16% ಬಿದ್ದಿದೆ. ಕಂಪೇರ್ ಟು ನಿಫ್ಟಿ 50 ಇಂಡೆಕ್ಸ್ ಅಪ್ರಾಕ್ಸಿಮೇಟ್ಲಿ 3% ಮೇಲೋಗಿದೆ. ಸೊ ಬಜಾಜ್ ಫೈನಾನ್ಸ್ ನಿಫ್ಟಿ 50ನ ಅಂಡರ್ ಪರ್ಫಾರ್ಮ್ ಮಾಡಿದೆ. ಬಜಾಜ್ ಫೈನಾನ್ಸ್ 52 ವೀಕ್ ಹೈ 7,778, 52 ವೀಕ್ ಲೋ 5,220, ಕರೆಂಟ್ ಪ್ರೈಸ್ 5,761. ಒಬ್ಬರು ಇನ್ವೆಸ್ಟರಿಗೆ 1 ವರ್ಷದ ರಿಟರ್ನ್ಸು -16%, 5 ವರ್ಷದ ರಿಟರ್ನ್ಸು 27% ಪರ್ ಆ್ಯನಮ್, 10 ವರ್ಷದ ರಿಟರ್ನ್ಸು 46% ಪರ್ ಆ್ಯನಮ್. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಿಮಗೇನು ಅನಿಸುತ್ತೆ ಬಜಾಜ್ ಫೈನಾನ್ಸ್ ಶೇರ್ಸ್ ಮಂಡೇ ಹೇಗೆ ರಿಯಾಕ್ಟ್ ಆಗುತ್ತೆ? ಮೇಲೆ ಹೋಗುತ್ತೆ ಅಂದರೆ ರೈಸ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ, ಕೆಳಗೆ ಬೀಳುತ್ತೆ ಅಂದರೆ ಫಾಲ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.